ನಮಸ್ಕಾರ ಕನ್ನಡಿಗರೇ ಹಾಗೂ ಎಲ್ಲ ಭಾಷೆಯ ಸ್ನೇಹಿತರೆ. ಬಿಗ್ ಬಿಲಿಯನ್ ಡೇ ಆಮೇಲೆ ಇಂಡಿಯನ್ ಗ್ರೇಟ್ ಫೆಸ್ಟಿವಲ್ ನಿಮ್ಗೆ ಗೊತ್ತೇ ಇರಬೇಕು. ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸು ಮತ್ತು ಮೊಬೈಲ್ ಫೋನ್ಸು ತುಂಬ ಚೀಪಾಗಿ ಸಿಗುತ್ತೆ ಅಂತ ಎಲ್ಲರೂ ಮುಗಿ ಬೀಳ್ತಾ ಇದ್ದಾರೆ ಆರ್ಡರ್ ಮಾಡೋದಕ್ಕೆ. ಅದೇ ಒಂದು ರೀಸನ್ ಇಟ್ಕೊಂಡು ನಾನು ಒಂದು ಐಫೋನ್ ತೊಗೊಳ್ಳೋಣ ಅಂತ ಯೋಚನೆ ಮಾಡಿ ಅಮೆಝಾನಲ್ಲಿ ತುಂಬ ರೇಟ್ ಜಾಸ್ತಿ ಇರೋದ್ರಿಂದ ಫ್ಲಿಪ್ಕಾರ್ಟಲ್ಲಿ ರೇಟ್ ಕಡಿಮೆ ಇತ್ತು, ಆರ್ಡರ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಬಟ್ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಫ್ಲಿಪ್ಕಾರ್ಟ್ದು ತುಂಬಾ ರಿವ್ಯೂಸು ನಾವು ನೋಡಿರ್ತೀವಿ. ಐಫೋನ್ ತೊಗೊಂಡು ಅದರೊಳಗಡೆ ಸೋಪ್ ಇರ್ತಿತ್ತು, ಸೋಪ್ ಬಾರ್ ಇರ್ತಿತ್ತು, ಇಲ್ಲ ಕಲ್ಲಿರ್ತಿತ್ತು ಅಂತ ತುಂಬ ಜನ ಸ್ಕ್ಯಾಮ್ ಆಗಿರೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನೀವು ಭಾಳ ವಿಡಿಯೋಗಳನ್ನ ನೋಡಿರ್ತೀರ. ಸೊ ಅದೊಂದು ಯೋಚನೆಯಲ್ಲಿ ತೊಗೊಳ್ಳೋದು ಬೇಡವೋ ಅಂತ ಹಿಂದೇಟಾಗ್ತಿದೆ. ಬಟ್ ಒಂದು ಸತಿ ಟ್ರೈ ಮಾಡೋಣ, ಏನಾಗುತ್ತೋ ಆಗಲಿ ಅಂಥೇಳಿ ಐಫೋನ್ನ ಆರ್ಡರ್ ಮಾಡಿದೆ. ಒಂದು 4 ಅಟೆಂಪ್ಟ್ ಆದಮೇಲೆ 5th ಅಟೆಂಪ್ಟ್ಗೆ ಫೈನಲಾಗಿ ಆರ್ಡರ್ ಮಾಡೋಕ್ಕಾಯಿತು. ಸೊ ಆರ್ಡರ್ ಮಾಡಾದಮೇಲೆ 2 ದಿನದಲ್ಲಿ ಡೆಲಿವರಿ ಆಗಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಡೆಲಿವರಿ 5 ದಿನ ತೊಗೊಂತು. ನಾನು ಫ್ಲಿಪ್ಕಾರ್ಟ್ ಅವರ ಜೊತೆ ಮಾತಾಡೋಕ್ಕೆ ಯಾವುದೋ ಒಂದು ಆಪ್ಷನ್ ಇರ್ತಿರಲಿಲ್ಲ ಫ್ಲಿಪ್ಕಾರ್ಟಲ್ಲಿ. ಸೊ ಅದ್ರದ್ದು AI ಚಾಟ್ ಮಾಡಿ ರೆಸ್ಪಾನ್ಸ್ ತೊಗೋಬೇಕಾಗಿತ್ತು. ಸೊ AI ಕಂಟಿನ್ಯೂಸ್ ಆಗಿ ಹೇಳ್ತಾ ಇತ್ತು, ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇದೆ, ಡೆಲಿವರಿ ಆಗ್ತಾಯಿಲ್ಲ ಕರೆಕ್ಟ್ ಟೈಮಿಗೆ ಅಂತ ಅಪ್ಡೇಟ್ ಕೊಡ್ತಾಯಿತ್ತು. ಸೊ ಹಾಗಾಗಿ 5 ದಿನದ ನಂತರ ನನಗೆ ಡೆಲಿವರ್ ಆಯಿತು. ಸೊ ಇದು ಓಪನ್ ಬಾಕ್ಸ್ ಒಂದು ಫೀಚರ್ ಇತ್ತು. ಬಟ್ ನಾನು ಡೆಲಿವರಿ ಮಾಡಿದಾಗ ಓಪನ್ ಬಾಕ್ಸ್ ಮಾಡಿಬಿಡಿ, ಇದನ್ನು ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡೋಣ ಅಂತ ಫೋನ್ನ ತೊಗೊಂಬಂದಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಹಿಂದೆ ಫ್ಲಿಪ್ಕಾರ್ಟ್ ಅವ್ರದ್ದು ಒಂದು ಸ್ಟಿಕ್ಕರ್ ಕೂಡ ಇದೆ, ಇನ್ನೂ ಓಪನ್ ಆಗಿಲ್ಲ. ಇದು ಬಾಕ್ಸ್ ಪೀಸ್ ಹಾಗೇ ಇದೆ. ಈಗ ಓಪನ್ ಮಾಡಿ ಈ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಹಾಗೆ ನಾನು ಸ್ಕ್ಯಾಮ್ ಆಗಿದ್ದೀನಾ ಇಲ್ವಾ ಅಂತಲೂ ನೋಡೋಣ ಬನ್ನಿ. ಓಕೆ, ಅನ್ಬಾಕ್ಸ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಫೋನ್ ಇದೆ. ಓಕೆ, ಸ್ಕ್ಯಾಮ್ ಆಗಿಲ್ಲ ಫೈನಲಾಗಿ. ರೈಟ್, ನೋಡಿ ಹೇಗಿದೆ ಫೋನು. ಹಾಗೆ ಇದ್ರೊಳಗಡೆ ಇನ್ನೇನು ಇರಲ್ಲ, ಜಸ್ಟ್ ಒಂದು ಕೇಬಲ್ ಇರುತ್ತೆ, ಸಿಮ್ ಎಜೆಕ್ಟರ್. ಒಂದು ಫೋನು, ಒಂದು ಕೇಬಲು, ಒಂದು ಸಿಮ್ ಎಜೆಕ್ಟರ್ ಬಿಟ್ಟರೆ ಇನ್ನೇನು ಇರೋದಿಲ್ಲ. ಸೊ ಇದಾಗಿತ್ತು ಅನ್ಬಾಕ್ಸಿಂಗ್. ಸೊ ಇದನ್ನು ಯೂಸ್ ಮಾಡಿ ಇದ್ರದ್ದು ರಿವ್ಯೂ ತುಂಬ ಜನ ಆಲ್ರೆಡಿ ಕೊಟ್ಬಿಟ್ಟಿರ್ತಾರೆ. ಸೊ ನೀವು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡೋದಿದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ಆರ್ಡ್ರ್ ಮಾಡಿ. ನನಗಿದು ಎಷ್ಟಕ್ಕೆ ಸಿಕ್ತು ಅಂತ ಹೇಳಿದ್ರೆ 61,275 ರೂಪಾಯಿಗೆ ನನಗೆ ಸಿಕ್ತು. ಇದು iPhone 16 256 GB. ಸೊ ಅನ್ಬಾಕ್ಸ್ ಮಾಡಿರೋದು ನೋಡಿಲ್ಲ. ನೀವು ಪರ್ಚೇಸ್ ಮಾಡೋದಿದ್ರೆ ನೆಕ್ಸ್ಟ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಗಿರ್ಬೋದು, ಇಲ್ಲ ಬಿಗ್ ಬಿಲಿಯನ್ ಡೇ ಆಗಿರ್ಬೋದು, ಅದ್ರಲ್ಲಿ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು.